ನಮಸ್ಕಾರ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ ಹಾಗೂ ನಮಸ್ಕಾರ. ಈಗ ನಾನು ವಿಶ್ಲೇಷಿಸಲಿಕ್ಕೆ ಬಯಸುವಂಥದ್ದು ನಮ್ಮ ಕೇಂದ್ರದ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರ ವಿಚಾರವಾಗಿ ನಾನು ಅವರ ಜಾತಕ ಕುಂಡಲಿ ಏನನ್ನು ಪ್ರತಿಪಾದಿಸ್ತದೆ ಅನ್ನುವಂಥದ್ದನ್ನು ಕೆಲವು ವಿಶ್ಲೇಷಣೆಗಳೊಂದಿಗೆ ತಮ್ಮ ಎದುರಿಗೆ ಇಡ್ತಾ ಇದ್ದೇನೆ. ಪ್ರಧಾನವಾಗಿ ಅವರ ಸಂದರ್ಭದಲ್ಲಿ ರಾಹು ದೊಡ್ಡದಾದಂತಹ ಕೆಲವು ತೊಂದರೆಗಳನ್ನು, ಅಂದರೆ ತೊಂದರೆಗಳು ಕೆಲವೇ ಇದ್ದರೂ ಕೂಡ ಅದು ವಿಶಿಷ್ಟ ರೀತಿಯಲ್ಲಿ ಅವರ ಜೀವನದ ಅನೇಕ ಸಾಧ್ಯತೆಗಳನ್ನು ಅವಕಾಶದಿಂದ ವಂಚಿತರಾಗುವಂತೆ ಮಾಡುವಂತಹ ವಿಚಾರದಲ್ಲಿ ತನ್ನದೇ ಆದಂತಹ ವಿಷದ ಹೆಡೆಯನ್ನು ಅದು ಎತ್ತಿದೆ. ಹಾಗಾದರೆ ಅದು ಯಾಕೆ ಎತ್ತುತ್ತಾ ಇದೆ? ಅವರ ಜಾತಕದಲ್ಲಿ ಅವರು ನಿರ್ವಹಿಸಬೇಕಾದಂತಹ ಪಾತ್ರ ಮುಖ್ಯವಾಗಿ ರಾಹುವಿನಿಂದ ನಿರ್ದೇಶಿಸಲ್ಪಟ್ಟಿದೆಯೋ ಅಥವಾ ಶನೈಶ್ಚರನಿಂದ ನಿರ್ದೇಶಿಸಲ್ಪಟ್ಟಿದೆಯೋ ಅಂತ ಕೇಳಿದರೆ, ಶನೈಶ್ಚರನಿಂದ ನಿರ್ವಹಣೆ ಆಗಿದ್ದಿದ್ದರೂ ಕೂಡ ಒಳಿತನ್ನೇ ಒದಗಿಸಬೇಕಾದಂತಹ ಶನೈಶ್ಚರ ಏನಾಗಿದ್ದಾನೆ, ಮೇಷರಾಶಿಯಲ್ಲಿ ದುರ್ಬಲನಾಗಿ ಕೂತಿದ್ದಾನೆ. ಆತನಿಗೆ ಒಂದು ನೀಚತನದ, ಅಂದರೆ ನೀಚತ್ವ ಅಂತಂದರೆ ಏನು, 28 ವರ್ಷದ ತರುಣ 82 ವರ್ಷದ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥ ರೀತಿಯನ್ನು ನಾವು ಊಹಿಸ್ಕೊಂಡ್ರೆ, ಶನೈಶ್ಚರ ಅಷ್ಟೊಂದು ರೀತಿಯ ದೌರ್ಬಲ್ಯವನ್ನು ಅವರ ಜಾತಕದಲ್ಲಿ ತೋರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವರ ಜಾತಕದಲ್ಲಿ ಚಂದ್ರನೂ ಕೂಡ, ಚಂದ್ರ ಅವರ ಜಾತಕದಲ್ಲಿ ಏನು ಅಂತಂದರೆ ಕಳತ್ರ ಸ್ಥಾನದ ಯಜಮಾನ. ಆದರೆ ಕಳತ್ರ ಸ್ಥಾನದ ಯಜಮಾನನಾಗಿ ಅವನು ವೃಶ್ಚಿಕ ರಾಶಿಯಲ್ಲಿ ಕೂತಿರೋದರಿಂದ, ಕಳತ್ರ ಸ್ಥಾನ ಅಂದ್ರೇನು, ಬಾಳ ಸಂಗಾತಿಯ ಸ್ಥಳದ ಬಗೆಗೆ ಕೊಡುವಂಥ ಒಂದು ಕೆಲವು ಸೂಚನೆಗಳನ್ನು ಕೊಡುವಂಥದ್ದಕ್ಕೆ ಕಳತ್ರ ಸ್ಥಾನ ಅಂತ ಹೇಳ್ತಾರೆ. ಆ ವಿಚಾರದಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನು ಚಂದ್ರ ಪದೇ ಪದೇ ಯಾವುದೋ ಒಂದು ಈ ಕಳತ್ರ ಸ್ಥಾನದ ಕಾರಣಕ್ಕಾಗಿ ಕೆಲವು ಹೊಯ್ದಾಟಗಳಲ್ಲಿ ಇಡಿಸುವಂಥ ವಿಚಾರಗಳನ್ನು ಅವನು ಪ್ರದರ್ಶಿಸ್ತಾ ಇರ್ತಾನೆ. ಈಗ ವರ್ತಮಾನದಲ್ಲಿ ಅವರು ಪಂಚಮ ಶನಿ ಕಾಟವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ರಾಹು ಕೊಡ್ತಾ ಇರುವಂಥ ವಿಚಾರ ಏನು ಅಂತಂದರೆ, ನೋ ಡೌಟ್ ರಾಹುಲ್ ಗಾಂಧಿಯವರಲ್ಲಿ ಅನೇಕದ್ದಾದಂತಹ ಶಕ್ತಿಯ ಒಂದು ಸಂಚಯನ ಅವರ ಜೀವನದಲ್ಲಿ ಇದ್ದಿರಲಿಲ್ವೋ ಅಂತ ಕೇಳಿದರೆ, ಅವರು ಮನಸ್ಸು ಮಾಡಿದ್ದರೆ 2004 ಅವರು ಪ್ರಧಾನಮಂತ್ರಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಬಹುದಿತ್ತು. ಆದರೆ ಅವರು ಪ್ರಧಾನಮಂತ್ರಿಯ ಪಟ್ಟ ಒದಗಿ ಬರುವಂಥದ್ದೇ ಕಷ್ಟ. ಅಂತಹ ಪಟ್ಟ ಒದಗಿ ಬಂದಾಗಲೂ ಕೂಡ ಅನೇಕದಾದಂತಹ ತನ್ನದೇ ಆದಂತಹ ಒಂದು ಹಿಂಜರಿಕೆಯ ಸ್ವಭಾವ ಅವರಿಗಿದ್ದಿರೋದರಿಂದ ಅವರು ಹಿರಿಯರಾದಂಥವರು ಪಟ್ಟದಲ್ಲಿ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ಅವರಿಗೆ ಆ ಪಟ್ಟವನ್ನು ಒದಗಿಸ್ತಾರೆ. ಇದನ್ನು ಕೂಡ ನಾವು ರಾಹುಲ್ ಗಾಂಧಿ ಅವರ ವಿಚಾರವಾಗಿ ಈ ಒಂದು ತನ್ನ ಏಜ್ ಯಾವುದು, ತನ್ನ ವಯಸ್ಸು ಯಾವುದು, ಈ ಸಂದರ್ಭದಲ್ಲಿ ತಾನು ಇದನ್ನು ನಿರ್ವಹಿಸಬಹುದು ಅನ್ನುವಂಥದ್ದನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಅವರು ಏನು ಮಾಡ್ತಾರೆ, ಆ ಸಂದರ್ಭದಲ್ಲಿ ಈ ಆತ್ಮವಿಮರ್ಶೆ ಅವರಿಗೆ ಹೇಗೆ ಸಾಧ್ಯವಾಗುತ್ತೆ ಅಂತಂದರೆ, ಅವರ ಜಾತಕದಲ್ಲಿ ಈ ಜಾತಕಕ್ಕೆ ಅಷ್ಟೊಂದು ಒಳ್ಳೆಯವನಲ್ಲದೇ ಹೋದರೂ ಕೂಡ ಶುಕ್ರ ಇವರಿಗೆ ತೊಂದರೆಯನ್ನೇ ಕೊಡಬಹುದಾದಂತಹ ವಿಷಮಯವಾದಂತಹ ರಾಹುವನ್ನು ನಿಯಂತ್ರಿಸಿರೋದ್ರಿಂದ ಹಿರಿಯರಿಗೆ ಈ ಪಟ್ಟ ದಕ್ಕಲಿ ಅನ್ನುವಂತಹ ಒಂದು ವಿನಯವನ್ನು ಕೂಡ ಅವರು ಪ್ರದರ್ಶಿಸುವಂಥ ಧಾರಾಡಿತನವನ್ನು ಅವರಿಗೆ ಒದಗಿಸ್ತಾನೆ ಶುಕ್ರ. ಈ ಶುಕ್ರ ನಾವೇ ಹಿಂದೆ ಅನೇಕ ಎಪಿಸೋಡ್ಗಳಲ್ಲಿ ಹೇಳಿದಾಗೆ ಅದು ಸ್ತ್ರೀ ದೈವತ್ವದ ಒಂದು ಗ್ರಹ, ಅದನ್ನು ಸಂಕೇತಿಸುವಂಥ ಗ್ರಹ. ಹಾಗಾಗಿ ಶುಕ್ರ ಈಗ ಏನನ್ನು ಮಾಡಬೇಕು ಕಾಲಘಟ್ಟದಲ್ಲಿ, ಮೋದಿಯವರಂಥ ಮೋದಿಯೇ
ಬೃಹತ್ತಾದಂತಹ ಶಕ್ತಿಯನ್ನು ನಿರ್ಮಾಣ ಮಾಡಿಕೊಂಡಂತಹ ಒಬ್ಬ ನಾಯಕನಾಗಿ ನಮ್ಮ ರಾಜಕೀಯದಲ್ಲಿ ಕಂಗೊಳಿಸ್ತಾ ಇರುವಂಥ ಸಂದರ್ಭದಲ್ಲಿ ರಾಹುಲ್ ಅವರ ಸ್ಥಾನವನ್ನು ತುಂಬಬಲ್ಲರೆ ಅನ್ನುವಂಥದ್ದನ್ನು ಗ್ರಹಿಸಿಕೊಂಡಾಗ ಇವರ ಜಾತಕದ, ಅಂದರೆ ನಾನು ಹೇಳುವಂಥದ್ದು ಇವರ ಜಾತಕದಲ್ಲಿ ಶುಕ್ರ, ಅಂದರೆ ದೇವಿ ಸ್ವರೂಪವನ್ನು ಸಂಕೇತಿಸುವಂಥ ಶುಕ್ರ ಪ್ರಬಲನಾಗಿ ಕೂತಿರೋದ್ರಿಂದ, ಯಾಕೆಂದರೆ ಅವನಿಗೆ ಪ್ರಾಬಲ್ಯ ಯಾಕೆ ಬಂದಿದೆ ಅಂತಂದರೆ ಅವನು ಅಷ್ಟಮದಲ್ಲಿ ಕೂತಿದ್ದಾನೆ. ಈ ಶುಕ್ರನ ಒಂದು ಶಕ್ತಿ ಹಾಗೆ, ಕೆಟ್ಟ ಸ್ಥಳದಲ್ಲಿ ಕೂತರೂ ಕೂಡ ಅಪಾರವಾದಂತಹ ಒಂದು ಅನುಗ್ರಹವನ್ನು ಮಾಡಬಹುದಾದಂತಹ ಚೈತನ್ಯ ಇದೆ ಅಂತಾದರೆ ಅದು ಶುಕ್ರ ಗ್ರಹಕ್ಕಿರುತ್ತೆ. ಶುಕ್ರ ಗ್ರಹ ಯಾವಾಗಲೂ ಶುಭ ಗ್ರಹಗಳು ಕೆಟ್ಟ ಸ್ಥಳದಲ್ಲಿ ಇರಬಾರ್ದು. ಅವರ ಮರಣದ ಸ್ಥಳದಲ್ಲಿ ಶುಕ್ರ ಕೂತಿದ್ದಾನೆ, ಆದರೆ ಮರಣದ ಸ್ಥಳದಲ್ಲಿ ಕೂತರೂ ಕೂಡ ರಾಹುಲ್ರನ್ನು ಎಲ್ಲೋ ಒಂದು ಕಡೆ ಈ ಭಾರತದ ರಾಜಕೀಯದ ಸಂದರ್ಭದಲ್ಲಿ ಬಹು ಗುರುತರವಾದಂತಹ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಬಹುದಾದಂತಹ ಶಕ್ತಿಯನ್ನು ಪ್ರದರ್ಶಿಸಬಹುದು ಅಂತ ಕೇಳಿದರೆ ಖಂಡಿತವಾಗಿ ಪ್ರದರ್ಶಿಸುವಂಥದ್ದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಅವರ ಜಾತಕದ ಶುಕ್ರ ಗ್ರಹ ಈಗ ತಿಳಿಸಿ ಹೇಳ್ತಾ ಇರುವಂಥದ್ದನ್ನು ಮಾಡ್ತಾ ಇದೆ. ಹಾಗೂ ಜ್ಯೇಷ್ಠ ನಕ್ಷತ್ರ ಅವರ ಸಂದರ್ಭದ ಚಂದ್ರನನ್ನು ನೀಚ ಸ್ಥಾನದಲ್ಲಿ ಕುಳಿಸಿದೆಯಾದರೂ ಕೂಡ ಈ ಚಂದ್ರನು ಕೂಡ ತಾನು ಕೂತಲ್ಲಿಂದ ಅವರ ಜಾತಕದ ಪೂರ್ವ ಪುಣ್ಯ ಸ್ಥಾನವನ್ನು ನೋಡ್ತಾ ಇರುವಂಥ ಸಂದರ್ಭ ಇದ್ದಿರೋದ್ರಿಂದ ಚಂದ್ರನೂ ಕೂಡ ಶುಭಗ್ರಹವಾಗಿರೋದರಿಂದ ಶುಭಗ್ರಹವಾದಂತಹ ಶುಕ್ರನಿಂದ ಆತ ಮತ್ತೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೂತಿರೋದ್ರಿಂದ ಈ ಚಂದ್ರ ಮತ್ತು ಶುಕ್ರರ ಒಂದು ಈ ಪೂರ್ವ ಪುಣ್ಯ ಸ್ಥಾನ ತ್ರಿಕೋನ ಸ್ಥಾನಗಳ ಪರಸ್ಪರವಾದಂತಹ ಶಕ್ತಿ ಏನಿದೆ ಇನ್ನೂ ಕೂಡ ಅವರಲ್ಲಿ ಯಾವುದೋ ಒಂದು ಬೃಹತ್ತಾದಂತಹ ದಡವನ್ನು ತಲುಪಿಸಬೇಕಾದಂಥದ್ದಕ್ಕೆ ತನ್ನದೇ ಆದಂತಹ ಚೈತನ್ಯವನ್ನು ಕೊಡೋದಕ್ಕೆ ಅವು ಬೆಂಬಲವಾಗಿ ನಿಂತಿವೆ. ಈಗ ಸದ್ಯಕ್ಕೆ ಅವರ ಜೀವನದಲ್ಲಿ ಪಂಚಮ ಶನಿ ಕಾಟ ನಡೀತಾ ಇರೋದರಿಂದ ಇವೆಲ್ಲವೂ ಅಸಾಧ್ಯವೇನೋ ಅನ್ನುವಂತಹ ಸ್ಥಿತಿ ಅವರು ಎದುರಿಸ್ತಾ ಇದ್ದಾರೆ. ಸ್ಪಷ್ಟವಾಗಿ ಅವರು ನಿರ್ವಹಿಸಬೇಕಾದದ್ದು ಯಾವುದೇ ರೀತಿಯ ನಂಬಿಕೆಗಳು ಅವರ ಪರ್ಸ್ನಲ್ ಆದಂತಹ ಒಂದು ಆದ್ಯತೆ ಆದರೂ ಕೂಡ ಎಲ್ಲಿ ಜನತೆಯ ಮಿಡಿತಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ಈ ದೇಶದಲ್ಲಿ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಸೂಕ್ಷ್ಮವನ್ನು ಅವರು ಅರಿತು ಚಂದ್ರ ಮತ್ತು ಶುಕ್ರರು ಕೊಡಬಹುದಾದಂತಹ ಬೆಂಬಲವನ್ನು ಅವರು ಪಡೆದಿರುವ ಕಾರಣಕ್ಕಾಗಿ ದೇಶದ ನಾಡಿ ಮಿಡಿತವನ್ನು, ಅಂದರೆ ನಾವು ನಿರ್ವಹಿಸಬಹುದಾದಂತಹ ಆಡಳಿತಾತ್ಮಕವಾದಂತಹ ವಿಚಾರ ಇಂದಿನ ವರ್ತಮಾನ ಜನತೆಯ ಮೂಲಕವಾಗಿ ಯಾವ ನಿಟ್ಟಿನಲ್ಲಿ ತನ್ನದೇ ಆದಂಥ ನಾಡಿ ಮಿಡಿತವನ್ನು ಹೊಂದಿದೆ, ಅಂತಹ ನಾಡಿ ಮಿಡಿತಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡುವಂತಹ ಬಲಿಷ್ಠನಾದಂತಹ ನಾಯಕ ಮೋದಿ ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಎನ್ನುವಂಥದ್ದನ್ನು ಅರ್ಥೈಸಿಕೊಂಡು ಆ ನಾಡಿ ಬಡಿತಕ್ಕೆ ಬೇಕಾದಂತಹ ಸ್ಪಂದನೆಯನ್ನು ತಾನೂ ತೋರಿಸುವಂತಹ ಚಾಕಚಕ್ಯತೆಯನ್ನು ಇವರು ತೋರಿಸಿದರೆ ಇವರ ಜಾತಕದಲ್ಲಿ ವಾಕ್ಸ್ಥಾನದ ಜಾಗೆಯಲ್ಲಿ ಕೂತಂತಹ ರಾಹು ಎಷ್ಟೇ ವಿಷಮಯವಾದರೂ ಆ ವಿಷಮಯವಾದಂತಹ ರಾಹುವನ್ನು ಅಮೃತಮಯವಾಗಿಸಬಲ್ಲೆ ಎನ್ನುವಂಥ ಸಂಕಲ್ಪದಿಂದ ಶುಕ್ರ ಕುಳಿತಿರೋದ್ರಿಂದ ಆ ಶುಕ್ರನ ಗಟ್ಟಿಯಾದಂತಹ ಶಕ್ತಿಯಿಂದ ಇವರು ಭಾರತದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬಲ್ಲೆ ಅನ್ನುವಂತಹ ಸಂಕಲ್ಪ ಶಕ್ತಿಯನ್ನು ತೋರಿಸಬೇಕು. ಅದನ್ನು ತೋರಿಸುವಾಗ ತನಗೆ ತಡೆ ತರಬಹುದಾಗಿರುವಂತಹ ಆ ವಿಚಾರ ಏನು? ಭಾರತದ ನಾಡಿ ಮಿಡಿತವನ್ನು ಅರಿತಂತಹ ಮಾತುಗಳ ಶಕ್ತಿ, ಅಂದರೆ ವಾಕ್ಶಕ್ತಿ. ಆ ವಾಕ್ಶಕ್ತಿ ಯಾವ ರೀತಿಯಲ್ಲಿರಬೇಕು? ಇವತ್ತಿನ ಭಾರತದ ಜನತೆಯನ್ನು ಸ್ಪಂದಿಸುವ ರೀತಿಯಲ್ಲಿರಬೇಕು. ಆ ಸ್ಪಂದನ ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅರ್ಥ ಮಾಡಿಕೊಳ್ಬೇಕು. ಅಂತಹ ಅರ್ಥವನ್ನು ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಖಂಡಿತವಾಗಿ ಶುಕ್ರಗ್ರಹ ಒದಗಿಸಬಾರ್ದು. ಅಷ್ಟೇ ಅಲ್ಲ, ಚಂದ್ರಗ್ರಹವೂ ಕೂಡ ಒದಗಿಸಬಲ್ದು. ಆದರೆ ಸದ್ಯದ ಸಂದರ್ಭದಲ್ಲಿ ಆ ಶನಿ ಕಾಟದ ಪಂಚಮ ಶನಿ ಕಾಟದ ದುರ್ಭರ ದಿನಗಳನ್ನು ಎದುರಿಸ್ತಾ ಇರೋದರಿಂದ
ಸ್ವಲ್ಪ ಬಿಕ್ಕಟ್ಟಿನ ಸ್ಥಿತಿಯಾಗಿ ಇದು ಕಾಣಿಸ್ತಾ ಇದ್ದಿರಬಹುದು. ಯಾಕೆಂದರೆ ಎಲ್ಲ ರೀತಿಯಲ್ಲೇ ಅವರು ಕುಸಿದಂತೆ ಕಾಣ್ತಾ ಇರುವಂತಹ ಒಂದು ಸಂದರ್ಭ ಇದೆ. ಆದರೂ ನಾವು ಗಮನಿಸಬೇಕು, ಹಿಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಗಮನಾರ್ಹವಾದಂತಹ ಸಾಧನೆಯನ್ನು ಅವರು ಮಾಡಿ ತೋರಿಸಿದ್ದಾರೆ. ಯಾಕೆಂದರೆ ಭಾಳ ನಿರೀಕ್ಷೆ ಸಾಧಾರಣವಾಗಿ ಅವರ ಮಟ್ಟಿಗೆ ಇರದೇ ಹೋದರೂ ಕೂಡ ಅನೇಕ ಗಮನಾರ್ಹವಾದಂತಹ ಸಂಖ್ಯೆಯ MP ಗಳನ್ನು ಅವರು ಉತ್ತರ ಪ್ರದೇಶದಲ್ಲಿ ಹೊಂದಿದ್ದಾರೆ. ಈ ರೀತಿಯ ಸಂದರ್ಭವನ್ನು ತಾನು ಹೇಗೆ ನಿರ್ಮಾಣ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ಅವರು ಜಾಣ ನೆಲೆಯಲ್ಲಿ, ನಿಪುಣತೆಯಲ್ಲಿ ಅದನ್ನು ಅವರಿಗೆ ಅನುಗ್ರಹಿತವಾದಂತಹ ಒಂದು ಸಾಂಕೇತಿಕವಾಗಿ ದೇವಿಯನ್ನು ರಿಪ್ರೆಸೆಂಟ್ ಮಾಡುವಂತಹ ಶುಕ್ರನ ಮೂಲಕವಾಗಿ ಇರುವಂತಹ ಬಲವನ್ನು ಅವರು ದಕ್ಕಿಸಿಕೊಂಡ್ರೆ, ಬರುವ ಜೂನ್ ನಂತರದಲ್ಲಿ ರಾಹುಲ್ ಗಾಂಧಿ ಅನೇಕ ರೀತಿಯ ಪ್ರಾಬಲ್ಯಗಳನ್ನು ತನ್ನದಾಗಿಸಿಕೊಳ್ಳುವತ್ತ ಅವರಿಗೆ ಅಲ್ಲಿ ಗ್ರಹಗಳ ಬೆಂಬಲ ಇದೆ ಅನ್ನುವಂಥದ್ದನ್ನು ಅವರ ಜಾತಕ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅವರ ನೀಚನಾಗಿ ಇದ್ದರೂ ಕೂಡ ಚಂದ್ರ ತನ್ನದೇ ಆದಂಥ ವಿಶೇಷ ಶಕ್ತಿಯನ್ನು ಹೇಗೆ ಸಂಪಾದಿಸ್ಕೊಂಡಿದ್ದಾನೆ ಅಂತಂದರೆ, ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ಇದ್ದರೆ ಅದು ಅವನಿಗೆ ನೀಚತ್ವ ಇರುತ್ತೆ. ಆದರೆ ಅಲ್ಲಿ ನೆಪ್ಚೂನ್ ಗ್ರಹ ಇರೋದರಿಂದ ಆ ನೆಪ್ಚೂನ್ ಚಂದ್ರನಿಗೆ ಅನೇಕ ರೀತಿಯ ನೀಚತ್ವವನ್ನು ತೊಡೆದು ಹಾಕಿಬಿಡ್ಬಹುದಾದಂತಹ ಅಪಾರವಾದಂತಹ ಒಂದು ಒಂದು ಅದಕ್ಕೆ ನಾವು ಏನು ಹೇಳ್ಬೋದು, ಅದೃಷ್ಟ ಅನ್ನಬಹುದು. ಅಂತಹ ಒಂದು ಅದೃಷ್ಟವನ್ನು ರಾಹುಲ್ ಗಾಂಧಿ ಅವರ ಮಟ್ಟಿಗೆ ಕರುಣಿಸಿದ್ದಾನೆ. ಶುಕ್ರನ ಶಕ್ತಿ 7ರಲ್ಲಿ ಬಹಳ ವಿಪುಲವಾದಂತಹ ಒಂದು ಬಲದೊಂದಿಗೆ ಅವರಿಗೆ ಕೂತಿರೋದರಿಂದ ಇದು ಅಪ್ರತ್ಯಕ್ಷವಾದ ರೀತಿಯಲ್ಲಿ ಅವರನ್ನು ಸಂವೇದಿಸಬಲ್ಲ ಮತ್ತು ಶಕ್ತಿಯನ್ನು ತುಂಬಬಲ್ಲಂಥ ಶಕ್ತಿಯಾಗಿದೆ. ಹಾಗಾಗಿ ಜೂನ್ ನಂತರದಲ್ಲಿ ತಾನು ತನ್ನನ್ನು ಈಗಿರುವ ಆ ಒಂದು ಮಿತಿಯಿಂದ ಒಂದು ಶಕ್ತಿಯನ್ನಾಗಿ ರೂಪಾಂತರಿಸಿಕೊಳ್ಳುವಲ್ಲಿ ಅಪಾರವಾದಂತಹ ಸ್ಕೋಪನ್ನು ಖಂಡಿತವಾಗಿ ಅವರ ಜಾತಕದ ಗ್ರಹಗಳು ತೋರಿಸ್ತವೆ. ಅದರಲ್ಲೂ ವಿಶೇಷವಾಗಿ ಶುಕ್ರ ತೋರಿಸ್ತಾ ಇದ್ದಾನೆ, ಶನೈಶ್ಚರನೂ ತೋರಿಸ್ತಾ ಇದ್ದಾನೆ. ಚಂದ್ರನಂತೂ ಖಂಡಿತವಾಗಿ ಅಲ್ಲಿ ಅವರಿಗೆ ನೆಪ್ಚೂನ್ ಕಾರಣಕ್ಕಾಗಿ ತನ್ನ ಶಕ್ತಿಯನ್ನು ಸಮರ್ಥಿಸಿಕೊಳ್ಳುವಂಥ ಔದಾರ್ಯವನ್ನು ಹೊಂದುವುದರ ಔದಾರ್ಯವನ್ನು ರಾಹುಲ್ರ ಬಗ್ಗೆ ತೋರಿಸುವಲ್ಲಿ ದೈತ್ಯ ಶಕ್ತಿಯನ್ನು ಪಡೆದಿರೋದರಿಂದ ಈ 4 ಗ್ರಹಗಳ ವಿಶೇಷವಾದದ್ದು ಅವರನ್ನು ಜೂನ್ ನಂತರದಲ್ಲಿ ಪ್ರಬಲವಾದಂತಹ ಒಂದು ನಾಯಕತ್ವದಿಂದ ಮೇಲೆ ಬರಲಿಕ್ಕೆ ಅವಕಾಶವನ್ನು ಇಟ್ಟಿದ್ದಾನೆ. ಆದರೆ ಆ ಅವಕಾಶವನ್ನು ಅವರು ಹೇಗೆ ಬಳಸ್ಕೊಳ್ತಾರೆ, ಯಾಕೆಂದರೆ ಅವಕಾಶಗಳು ಇರ್ತವೆ, ನಮಗೆ ಬೇಕಾದಂತಹ ವಿಚಾರಗಳು ನಮ್ಮ ಎದುರಿಗೆ ಬಂದು ಕೂತಿರ್ತವೆ, ಒಳ್ಳೆಯ ಪುಸ್ತಕಗಳಿರ್ತವೆ, ಒಳ್ಳೆಯ ಆಹಾರ ಬಂದಿರುತ್ತೆ. ನಾವು ಅವುಗಳತ್ತ ನಮ್ಮ ಗಮನವನ್ನು ಹರಿಸಬೇಕಾದಂತಹ ಒಂದು ಮನುಷ್ಯ ಪ್ರಯತ್ನವನ್ನು ನಾವು ನಡೆಸಬೇಕಾಗತ್ತೆ. ಅಂತಹ ಒಂದು ಪ್ರಯತ್ನವನ್ನು ನಡೆಸಬಹುದಾದಂತಹ ಒಂದು ರೀತಿಯ ಅದಕ್ಕೆ ನಾವು ಏನು ಅನ್ನುವಂಥದ್ದು ಅಂತಂದರೆ ಜಾಣ್ಮೆಯನ್ನು, ಆ ಜಾಣ್ಮೆ ಅವರಲ್ಲಿ ಇಲ್ವೋ ಕೇಳಿದರೆ ಅನೇಕ ಅವರದ್ದೇ ಆದಂತಹ, ಯಾಕೆಂದರೆ ಎಳವೆಯಲ್ಲಿ ಅವರು ತನ್ನ ತಂದೆಯ ತಾಯಿಯಾದಂಥ ಇಂದಿರಾ ಗಾಂಧಿ ಅವರನ್ನು ಕಳ್ಕೊಂಡ ರೀತಿ, ತನ್ನ ಚಿಕ್ಕಪ್ಪನಾದಂಥ ಸಂಜಯ್ ಗಾಂಧಿ ಅವರನ್ನು ಕಳ್ಕೊಂಡ ರೀತಿ, ತನ್ನದೇ ತಂದೆಯನ್ನು ಕಳ್ಕೊಂಡಂಥ ರೀತಿ, ಅನೇಕ ರೀತಿಯ ಹಿಂಜರಿಕೆಯನ್ನು ಅವರಲ್ಲಿ ತುಂಬಿರಬಹುದಾದಂಥದ್ದಕ್ಕೆ ಅವಕಾಶಗಳಿದೆ. ಅದನ್ನು ಮೀರಿ ಅವರು ಹೊರಗೆ ಬರಲಿ. ಯಾಕೆಂದರೆ ಈಗ ಅವರು ನೀರಿಗೆ ಇಳಿದಾಗಿದೆ. ನೀರಿಗೆ ಇಳಿದ ಮೇಲೆ ಆ ಚಳಿಯ ಹಂಗನ್ನು ಅವರು ತೋರಿಸಬಾರ್ದು. ಆ ಮೈ ಚಳಿಯನ್ನು ಬಿಟ್ಟು ಅವರು ಮುಂದುವರಿಯೋದಕ್ಕೆ ಬೇಕಾದಂಥದ್ದನ್ನು ಶುಕ್ರ, ಆ ದೇವಿ ಶಕ್ತಿ ಅವರಿಗೆ ಪ್ರಬಲವಾದಂಥ ಬೆಂಬಲಕ್ಕೆ ಇದೆ. ಹಾಗಾಗಿ ಜೂನ್ ನಂತರದ ತನ್ನ ಶಕ್ತಿಯ ಒಂದು ಸಂಚಯನವನ್ನು ಇನ್ನಷ್ಟು ವಿಸ್ತರಿಸ್ಕೊಡೋದ್ರತ್ತ ರಾಹುಲ್ ಗಾಂಧಿಯವರು ಮನಸ್ಸು ಮಾಡಲಿ. ಅವರು ಕಾಣ್ತಾ ಇರುವಂತಹ ಕನಸಿಗೆ ಒಂದು ಸಾಕಾರವಾದಂತಹ ಒಂದು ಚೌಕಟ್ಟು ಒಗೆದೋಗೋದಕ್ಕೆ ಗ್ರಹಗಳು ಕೊಡಲಿಕ್ಕೆ ರೆಡಿಯಾಗಿವೆ. ಅವರು ಸ್ವೀಕರಿಸಲಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.